ರಾಜ್ಯ ಬಿಜೆಪಿ ರಾಜ್ಯಾಧ್ಯಕ್ಷರ ನೇಮಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಳಿನ ಕಾರ್ಯಕಾರಿಣಿಗೂ ಮೊದಲೇ ಸಿಗುತ್ತಾ ಹಾಗಾದ್ರೆ ಸಿಹಿ ಸುದ್ದಿ. ಹೊಸ ಸಾರಥಿಯ ಹೆಸರು ಘೋಷಣೆ ಮಾಡುತ್ತಾ ಕಮಲ ಪಡೆ ಅಥವಾ ವಿಜೇಂದ್ರ ಹೆಗಲಲ್ಲೇ ಮುಂದುವರಿಯುತ್ತಾ ಪಕ್ಷದ ಸಾರಥ್ಯ? ನಮ್ಗನಿಸ್ತಾ ಇದೆ ಬಹುತೇಕವಾಗಿ ವಿಜೇಂದ್ರ ಅವರೇ ಮುಂದುವರಿತಾರೆ ಅಂತ. ಯಾಕಂದ್ರೆ ಬದಲಾವಣೆ ಆಗೋದಾಗಿದ್ರೆ ದೊಡ್ಡ ಗಾಳಿ ಬೀಸ್ಬಿಡೋದು, ಬದಲಾವಣೆ ಆಗೋದಿಲ್ಲ ಸದ್ಯಕ್ಕೆ. ಮುಂದೆ ಗೊತ್ತು, ಸದ್ಯಕ್ಕೆ ಟೆಂಪರರಿ ಹೇಳ್ತಾ ಇರೋದು. ಯಾಕಂದ್ರೆ ಇಲ್ಲಿ ರಾಷ್ಟ್ರಾಧ್ಯಕ್ಷ ನೇಮಕ ಆಗುತ್ತೆ, ಬೇರೆ ಬೇರೆ ರಾಜ್ಯಗಳ ರಾಜ್ಯಾಧ್ಯಕ್ಷರು ಕೂಡ ಅನೌನ್ಸ್ ಆಗುತ್ತೆ. ಕರ್ನಾಟಕದ ಮಾತ್ರ ಹಾಗೆ ಉಳಿದಿದೆ. ಇನ್ನು ವಿಜೇಂದ್ರ ಅವರ ವಿರೋಧಿ ಬಣ ಏನಿದೆ ರೆಬಲ್ಸ್ ಟೀಮು, ಅವರು ಕೂಡ ಬಹಳ ಆಕ್ರೋಶವನ್ನು ವ್ಯಕ್ತಪಡಿಸ್ತಾನೆ ಬರ್ತಾ ಇದ್ದಾರೆ. ಮತ್ತು ಡೆಲ್ಲಿಗೆ ಹೋದ್ರು, ಸಾಕಷ್ಟು ಅಲ್ಲಿ ಹೈಕಮಾಂಡ್ ಮುಂದೆ ತಮ್ಮ ಮನವಿಗಳನ್ನು ಇಟ್ಟರು. ಯಾವ ಬದಲಾವಣೆನೂ ಆಗುವುದಿಲ್ಲ. ಸದ್ಯಕ್ಕೆ ಹೈಕಮಾಂಡ್ ಕೂಡ ಆ ಚಿಂತನೆಯಲ್ಲಿ ಇಲ್ಲ ಅಂತ ಅನಿಸುತ್ತೆ. ಗೊಂದಲರಹಿತ ಸಂಘಟನೆಗಾಗಿ ಯಥಾಸ್ಥಿತಿ ಮುಂದುವರಿಸಬಹುದು. ಆಗಿರುವ ವ್ಯವಸ್ಥೆಯನ್ನು ಮುಂದುವರಿಸೋಕೆ ವರಿಷ್ಠ ಬಳಗದವರು ನಿರ್ಧಾರ ಮಾಡಿರಬಹುದು. ಬಿಜೆಪಿ ಪಕ್ಷದ ಉನ್ನತ ಮೂಲಗಳಿಂದ TV5 ಸಿಕ್ಕಿರುವಂಥ ಮಾಹಿತಿ ಇದು. ವಿಜೇಂದ್ರ ಅವರನ್ನು ಯಾಕೆ ಮುಂದುವರಿಸ್ತಾರೆ ನೋಡಿ, BSY ಕೂಡ ಮಗನ ಕಾರಣಕ್ಕೆ ಮತ್ತಷ್ಟು ಆಕ್ಟಿವ್ ಆಗ್ತಾರೆ ಅಂತ, ಸಕ್ರಿಯ ರಾಜಕಾರಣಕ್ಕೆ ಅವರು ಮತ್ತೆ ಬರಬಹುದು ಅಂತೇಳಿ. ಯುವ ನಾಯಕರ ಜೊತೆ ಉತ್ತಮ ಸಂಬಂಧ ಹೊಂದಿದ್ದಾರೆ ವಿಜೇಂದ್ರ ಅವರು. ಪಕ್ಷದ ಹಿರಿಯ ನಾಯಕರ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಸಂಘಟನೆಯನ್ನು ಮಾಡ್ತಾರೆ. ಕೊಟ್ಟ ಅವಕಾಶದಲ್ಲಿ ತೋರಿಸುವಂಥ ಛಲ ಇದೆ. ಆಮೇಲೆ ಲಿಂಗಾಯತ್ ಸಮುದಾಯದ ಒಂದು ಬೆಂಬಲ ಇದೆ. ಅಧಿಕಾರಕ್ಕಿಂತ ಪಕ್ಷ ಮುಖ್ಯ ಅನ್ನುವಂಥ ಸಿದ್ಧಾಂತದ ಒಂದು ಬದ್ಧತೆ ಅವ್ರನ್ನ ಹಾಗೆ ಮುಂದುವರಿಸಬಹುದು. ಯುವ ಮತದಾರನ ಸೆಳೆಯುವಲ್ಲಿ ವಿಜೇಂದ್ರ ಸಕ್ಸಸ್ ಆಗಿದ್ದಾರೆ. 50 ವರ್ಷದೊಳಗೆ ಇವ್ರನ್ನ ಪರಿಗಣಿಸುವಂತೆ ವರಿಷ್ಠದ ಒಂದು ತೀರ್ಮಾನ. ಯುವ ಸಮುದಾಯಕ್ಕೆ ಪಕ್ಷದ ಒಂದು ಮನ್ನಣೆ ಸಿಕ್ಕಿರುವುದು. ನಿತಿನ್ ನಬೀನ್ ಮಾದರಿ ಪಕ್ಷಕ್ಕೆ ಯುವಕರ ಒಂದು ಮಾರ್ಗದರ್ಶನ ಅಗತ್ಯ. ಮತ್ತು ಸಹಜವಾಗಿಯೇ ಲಿಂಗಾಯತ ಧರ್ಮಕ್ಕೆ ಲಿಂಗಾಯತ ಒಂದು ಸಮುದಾಯದಿಂದ ಬಂದಂಥವರಾಗಿರೋದ್ರಿಂದಾಗಿ ಹೇಗೆ ಯಡಿಯೂರಪ್ಪನವರ ಪ್ರಶ್ನಾತೀತ ಲಿಂಗಾಯತ ನಾಯಕರಂತ ಕರೀತಾರಲ್ವಾ, ಹಾಗೇನೇ ವಿಜೇಂದ್ರ ಕೂಡ ಆ ಥರ ಗುರುಸ್ಕೊಂಡಿದ್ದಾರೆ. ಕೈ ಸುಟ್ಕೊಳ್ಳೋದು ಬೇಡ ಅಂತ ಹೈಕಮಾಂಡ್ಗೂ ಚೆನ್ನಾಗಿ ಗೊತ್ತು. ಈ ಹಿಂದೆ ಯಡಿಯೂರಪ್ಪನವ್ರನ್ನ CM ಸ್ಥಾನದಿಂದ ಕೆಳಗಿಳಿಸಿದಾಗ ಏನಾಯಿತು ಇವ್ರು ಹಣೆ ಬರ ಅಂತೇಳಿ. 23ಕ್ಕೆ ಸೀಟ್ ಬಂದರು BJPಯವರು. ಅದು ಕೂಡ ಪ್ರಬಲ ಕಾರಣ ಅನ್ನೋದು ಕೂಡ ಅದು ಗುಟ್ಟಾಗೇನು ಉಳಿದಿಲ್ಲ. ಮತ್ತು ವಿಜೇಂದ್ರ ಅವ್ರನ್ನ ಈ ಸಂದರ್ಭದಲ್ಲಿ ಏನಾದರೂ ಕೆಳಗಿಳಿಸಿದ್ರೆ ಆಗುವಂಥ ಪರಿಣಾಮಗಳ ಬಗ್ಗೆ ಅಮಿತ್ ಶಾ ಮತ್ತು ಮೋದಿಯವ್ರಿಗೂ ಕೂಡ ಅದರ ಅರಿವಿದೆ. ಸದ್ಯಕ್ಕೆ GBA ಚುನಾವಣೆ ಬರ್ತಾ ಇದೆ. ಸ್ಥಳೀಯ ಸಂಸ್ಥೆಗಳು, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಚುನಾವಣೆ ನೆಕ್ಸ್ಟ್ ಇದೆ. ಅದರ ಮೇಲೆ ಏನಾದರೂ ಎಫೆಕ್ಟ್ ಆಗ್ಬೋದಾ, ಪಕ್ಷಕ್ಕೆ ಹೊಡೆತ ಕೊಡ್ಬೋದಾ, ಸುಮ್ಮನೆ ಯಾಕೆ ರಿಸ್ಕ್ ತೆಗೆದುಕೊಳ್ಳೋದು ಅಂತ ಹೇಳಿ ನಿರ್ಧಾರಕ್ಕೆ ಬರಲಾಗಿಲ್ಲ. ಅಂದರೆ ಬದಲಾವಣೆ ನಿರ್ಧಾರ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ರಾಕೇಶ್ ನೀಡ್ತಾರೆ. ರಾಕೇಶ್, ರಾಜ್ಯಾಧ್ಯಕ್ಷರ ಬದಲಾವಣೆ ಆಗುತ್ತೆ, ಆಗೇ ತೀರುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಕೆಲವು ಚರ್ಚೆಗಳು ನಡೀತಾ ಇತ್ತು. ಬಟ್ ಸದ್ಯದ ಹೈಕಮಾಂಡ್ ಮನಸ್ಥಿತಿ ನೋಡಿದ್ರೆ ಸದ್ಯಕ್ಕಂತೂ ಬದಲಾವಣೆ ಆಗ್ಲಿಕ್ಕಿಲ್ಲ ಅಂತ ಅನ್ಸುತ್ತಾ. ಯಾಕೆಂದರೆ GBA ಮತ್ತು ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಮತ್ತು ಲಿಂಗಾಯತದೊಂದು ಅದೊಂದು ಲೆಕ್ಕಾಚಾರ. ಹೀಗಾಗಿನೇ ಹೈಕಮಾಂಡ್ ರಿಸ್ಕ್ ತೆಗೆದುಕೊಳ್ಳೋಕೆ ಮುಂದೆ ಆಗಲ್ಲ ಅಂತ ಅನ್ಸುತ್ತಾ ಅಂತ ವಾತಾವರಣ ನೋಡಿದ್ರೆ? ಹೌದು ಪ್ರಭು, ತಾವು ಹೇಳಿದ ಹಾಗೆ ಬಿಜೆಪಿಯಲ್ಲಿನ ಸದ್ಯದ ಪರಿಸ್ಥಿತಿಯನ್ನು ನೋಡಿದರೆ ನಾಯಕತ್ವದ ಬದಲಾವಣೆ ವಿಚಾರ ಅಷ್ಟೊಂದು ಸಮಂಜಸ ಅಲ್ಲ ಅನ್ನುವಂಥ ನಿರ್ಧಾರವನ್ನ ಪಕ್ಷದ ರಾಷ್ಟ್ರೀಯ ನಾಯಕರು ಮಾಡಿದ ಹಾಗೆ ಕಾಣ್ತಾ ಇದೆ. ಒಂದು ಕಡೆ ಸಾಲು ಸಾಲು ಚುನಾವಣೆಗಳು ರಾಜ್ಯದಲ್ಲಿ ಬರುವುದಕ್ಕಿದೆ, ಒಂದು ಕಡೆ GBA, ಮತ್ತೊಂದು ಕಡೆ ಸ್ಥಳೀಯ ಸಂಸ್ಥೆ ಚುನಾವಣೆಗಳು. ಇದಾದ ಬಳಿಕ ರಾಜ್ಯದ ವಿಧಾನಸಭೆ ಚುನಾವಣೆ ಕೂಡ ಬರುವಂಥದ್ದಿದೆ. ಸರಿಸುಮಾರು 2 ರಿಂದ 3 ವರ್ಷಗಳ ಅವಧಿಯಲ್ಲಿ ಆಗುವಂಥ ಈ ಬೆಳವಣಿಗೆಗೆ ಈಗಲೇ ಪಕ್ಷವನ್ನು ಸಂಘಟಿಸಿ ಮುನ್ನಡೆಸುವಂತಹ ಜವಾಬ್ದಾರಿ ಪಕ್ಷದ ನಾಯಕರ ಮೇಲಿದೆ. ಒಂದು ಕಡೆ ರಾಷ್ಟ್ರೀಯ ನಾಯಕತ್ವದಲ್ಲಿ ಯುವ ನಾಯಕರಿಗೆ ಅವಕಾಶವನ್ನು ಮಾಡಿಕೊಡುವ ಮುಖಾಂತರ ಪಕ್ಷದ ಮುಂದಿನ 25 ರಿಂದ 30 ವರ್ಷಗಳ ಸುದೀರ್ಘ ಬೆಳವಣಿಗೆ ದೃಷ್ಟಿಯನ್ನು ನೋಡಿಕೊಂಡು ಹೊಸಬರಿಗೆ ಅವಕಾಶವನ್ನು ಮಾಡಿಕೊಡುವ ಚಿಂತನೆಯನ್ನು ಪಕ್ಷದ ಮೂಲ ನಾಯಕರುಗಳು ಮಾಡಿಕೊಂಡಿದ್ರು. ಸೊ ಈಗ ಅದೇ ರೀತಿಯಾದಂತಹ ನಿರ್ಧಾರವನ್ನು ರಾಜ್ಯದಲ್ಲೂ ಕೂಡ ಮಾಡಬಹುದು ಅನ್ನುವಂಥ ನಿರೀಕ್ಷೆಯನ್ನು ಮಾಡಲಾಗ್ತಾ ಇದೆ. ಹೀಗಾದಲ್ಲಿ ಈಗಿರುವಂತಹ ಅಧ್ಯಕ್ಷರಾಗಿರುವ ವಿಜೇಂದ್ರ ಅವರನ್ನೇ ಮುಂದಿನ ಅವಧಿಗೂ ಕೂಡ ಮುಂದುವರಿಸುವಂಥ ಸಾಧ್ಯತೆಗಳು ಹೆಚ್ಚಾಗಿದೆ. ಇನ್ನೆರಡು ದಿನಗಳಲ್ಲಿ ರಾಜ್ಯ ಕಾರ್ಯಕಾರಿಣಿಯನ್ನು ಕೂಡ ಮಾಡಲಿಕ್ಕೆ ಸಿದ್ಧತೆಗಳು ನಡೀತಾ ಇದೆ. ರಾಜ್ಯ ಕಾರ್ಯಕಾರಿಣಿಯಲ್ಲಿ ಪಕ್ಷ ಸಂಘಟನೆಯ ಜೊತೆಗೆ ಪಕ್ಷ ಮುಂದಿನ ದಿನಗಳಲ್ಲಿ ಕ್ರಮಿಸಬೇಕಾದ ಹಾದಿ ಮತ್ತು ಅದರ ಗುರಿ ನಿಗದಿಯ ಬಗ್ಗೆ ಚರ್ಚೆಗಳು ನಡೀಬೇಕಾಗುತ್ತೆ. ಇಂತಹ ಸಂದರ್ಭದಲ್ಲಿ ಪಕ್ಷಕ್ಕೊಬ್ಬ ಸೂಕ್ತ ನಾಯಕನ ಅವಶ್ಯಕತೆ ಇದೆ. ಎಲ್ಲರನ್ನ ಒಳಗೊಂಡು ತೆಗೆದುಕೊಂಡು ಹೋಗುವ ಜಾತಿ ಸಮುದಾಯದ ಲೆಕ್ಕಾಚಾರದಲ್ಲೂ ಕೂಡ ಪಕ್ಷವನ್ನು ಸಂಕಟ ಸಂದರ್ಭದಲ್ಲಿ ಕೈ ಹಿಡಿಯಬಲ್ಲ ಓರ್ವ ಅಗತ್ಯ ಅನುಭವಿಯ ನಾಯಕತ್ವವು ಕೂಡ ಬೇಕಾಗುತ್ತೆ. ಸೊ ಈ ಎಲ್ಲ ಅಂಶಗಳನ್ನ ಅಳೆದು ತೂಗಿದಾಗ ವಿಜೇಂದ್ರ ಅವರೇ ಸರಿ ಅನ್ನುವಂಥ ಮಾತು ಪಕ್ಷದ ವಲಯದಲ್ಲೂ ಕೂಡ ಕೇಳಿ ಬರ್ತಾ ಇದೆ. ಜೊತೆಗೆ ವಿಜೇಂದ್ರ ಅವರು ಕೂಡ ಅವಕಾಶ ಕೊಟ್ಟರೆ ನಾನು ಮತ್ತೊಂದು ಅವಧಿಗೆ ಮುಂದುವರಿತೇನೆ ಅನ್ನುವಂಥ ಮಾತನ್ನ ಹೇಳ್ಕೊಂಡಿದ್ರು. ಸೊ ಹೀಗೆ ಇವೆಲ್ಲವನ್ನ ಸಮೀಕರಿಸಿ ನೋಡುವುದರ ಜೊತೆಗೆ
ಪಕ್ಷಾಧ್ಯಕ್ಷರ ಹುದ್ದೆಯಲ್ಲಿ ಪ್ರಮುಖವಾಗಿ ಕೇಳಿಬರ್ತಿದ್ದಂತಹ ಮತ್ತೊಂದು ಹೆಸರು ಹಿರಿಯರಾಗಿದ್ದಂತಹ ವಿ ಸೋಮಣ್ಣ ಅವರದು. ಕೇಂದ್ರ ಸಚಿವರಾದಂತಹ ಸೋಮಣ್ಣ ಅವರು ರಾಜ್ಯಾಧ್ಯಕ್ಷರ ಹುದ್ದೆಗೆ ಬರ್ತಾರೆ, ಅವರಿಗೆ ಅವಕಾಶ ಮಾಡಿಕೊಡಲಾಗುತ್ತೆ, ಲಿಂಗಾಯತ ಸಮುದಾಯದ ನಾಯಕರಾಗಿದ್ದಾರೆ ಅನ್ನುವಂಥ ಮಾತುಗಳೆಲ್ಲವೂ ಕೇಳಿ ಬರ್ತಾ ಇತ್ತು. ಆದರೆ ಇವತ್ತು ಅವರೊಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿರೋದನ್ನ ಗಮನಿಸಿದಾಗ ರಾಜಕಾರಣಕ್ಕೆ ಸದ್ಯದ ಪರಿಸ್ಥಿತಿಯಲ್ಲಿ ನಾನು ಬರಲ್ಲ, ಹೈಕಮಾಂಡ್ ನಾಯಕರು ಅಂದ್ರೆ ವರಿಷ್ಠ ಬಳಗ ಹೇಳದ ಹೊರತಾಗಿ ನಾನು ಯಾವುದೇ ನಿರ್ಧಾರವನ್ನ ತೆಗೆದುಕೊಳ್ಳಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಸೊ ಹೀಗೆ ಅವರು ಕೊಟ್ಟಿರುವಂತಹ ಈ ಹೇಳಿಕೆ ವಿಜಯೇಂದ್ರ ಅವರ ರೇಸ್ನಲ್ಲಿ ಜೊತೆಗಿದ್ದಂಥ ಪ್ರತಿಸ್ಪರ್ಧಿಯೊಬ್ಬರು ಕೂಡ ಹಿಂದೆ ಸರಿಯುವಂತಹ ಸೂಚನೆಗಳನ್ನು ಕೊಟ್ಟಂತಾಗಿರೋದ್ರಿಂದಾಗಿ ಮತ್ತೆ ಈ ವಿಚಾರದಲ್ಲಿ ಮತ್ಯಾರು ಸ್ಪರ್ಧಿಗಳು ಇರೋದಿಲ್ಲ ಅನ್ನೋದನ್ನು ಗಮನಿಸಿದಾಗಲೂ ಕೂಡ ವಿಜಯೇಂದ್ರ ಅವರಿಗೆ ಈ ಅವಕಾಶ ಲಭ್ಯವಾಗುತ್ತೆ ಅನ್ನುವಂಥದ್ದು ಇದೆ. ಮತ್ತೊಂದು ಕಡೆ ಇವೆಲ್ಲವನ್ನು ಮೀರಿ ಪಕ್ಷ ಹೊಸ ಯೋಚನೆಯನ್ನು ಮಾಡೋದಾದರೆ ಈಗಿನ ನಿರ್ಧಾರದ ಪ್ರಕಾರ 50 ವರ್ಷದ ಒಳಗಿನವರಿಗೆ ಪಕ್ಷದ ರಾಜ್ಯಾಧ್ಯಕ್ಷರ ಹುದ್ದೆಯನ್ನು ಕೊಡಬೇಕು ಅನ್ನುವಂತಹ ನಿರ್ಧಾರವೊಂದನ್ನು ರಾಷ್ಟ್ರೀಯ ನಾಯಕರುಗಳು ಮಾಡಿಕೊಂಡಿದ್ದಾರಂತೆ. ಹಾಗೆ ಹುಡುಕಿ ಅಳೆದು ತೂಗಿದಾಗ ಮುಂದಿನ ಅವಧಿಯಲ್ಲಿ ಬರುವಂತಹ ಯುವ ನಾಯಕರು ಯಾರು ಅನ್ನುವಂತಹ ಪ್ರಶ್ನೆಗೆ ರಾಜ್ಯದಲ್ಲಿ ಸದ್ಯಕ್ಕೆ ಉತ್ತರ ಇಲ್ಲ. OBC ಸಮುದಾಯವನ್ನು ತೆಗೆದುಕೊಂಡಾಗ ಅಲ್ಲೂ ಕೂಡ ನಾಯಕರುಗಳ ಅಸ್ಪಷ್ಟತೆ ಕಾಣೋದ್ರಿಂದಾಗಿ ಇರುವಂತಹ ಸನ್ನಿವೇಶದಲ್ಲಿ ಇರುವ ವ್ಯವಸ್ಥೆ ಒಳಗಡೆ ವಿಜಯೇಂದ್ರ ಅವರೇ ಸೂಕ್ತ ಅನ್ನೋದನ್ನು ಕೂಡ ಅವರು ಮನಗಂಡಿದ್ದಾರೆ. ವಿಜಯೇಂದ್ರ ಅವರು ಹಿರಿಯ ನಾಯಕರ ಜೊತೆ ಹೊಂದಾಣಿಕೆಯಿಂದ ಕೂಡ ಮುಂದುವರಿಯುವುದನ್ನು ಮಾಡ್ಕೊಂಡು ಹೋಗ್ತಿದ್ದಾರೆ. ಹೀಗಾಗಿ ಯಾವುದೇ ಸಮಸ್ಯೆ ರಹಿತವಾಗಿ ಅವರು ಮತ್ತೊಂದು ಅವಧಿಗೆ ಪಕ್ಷದ ಅಧ್ಯಕ್ಷರಾಗಿ ಮುಂದುವರಿತಾರೆ. ನಾಳೆ ಅಥವಾ ನಾಡಿನಲ್ಲಿ ಇದರ ಘೋಷಣೆ ಆಗಬಹುದು ಅನ್ನುವಂಥ ನಿರೀಕ್ಷೆಯನ್ನ ಪಕ್ಷದ ಕಾರ್ಯಕರ್ತ ಬಳಗ ಮಾಡಿಕೊಳ್ತಾ ಇದೆ. ಪ್ರಭು, ಥ್ಯಾಂಕ್ ಯು ರಾಕೇಶ್ ತಮ್ಮೆಲ್ಲ ಮಾಹಿತಿಗೆ.